ನಮಸ್ಕಾರ ಸ್ನೇಹಿತರೆ, ನನ್ನ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಯುಡೈಸ್ ಪ್ಲಸ್ನಲ್ಲಿ ಮಕ್ಕಳ ವಿವರವನ್ನು ಈ ಅಪಾರ ಐ ಡಿ ಜನರೇಟ್ ಮಾಡಬೇಕಾದ್ರೆ ನಾವು ಅವರ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಬೇಕಾಗುತ್ತೆ. ಆ ಮಾಹಿತಿಯನ್ನು ಒಂದೊಂದು ಹುಡುಗೊಂದು ನೋಡೋದ್ರ ಬದಲಿ ನಾವು ಎಲ್ಲ ಮಕ್ಕಳ ಡಾಟಾವನ್ನು ಒಂದೇ ಕಡೆ ಡೌನ್ಲೋಡ್ ಮಾಡಿ ಪ್ರಿಂಟ್ ತಕ್ಕೊಂಡು ಅದರ ಮುಖಾಂತರ ನಾವು ಅವರ ಮಾಹಿತಿಯಲ್ಲಿ ಏನು ಕರೆಕ್ಟ್ ಆಗಿದೆ, ಅಂದರೆ ಯಾವುದು ತಿದ್ದುಪಡಿ ಮಾಡಬೇಕು, ಯಾವುದು ತಿದ್ದುಪಡಿ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಮಾಹಿತಿ ಸಂಪೂರ್ಣವಾಗಿ ಒಂದು PDF ಸಿಗುತ್ತೆ. ಅದನ್ನು PDF ಮುಖಾಂತರ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಾವು ಅದರಲ್ಲಿ ಯಾವುದಾದ್ರೂ ತಿದ್ದುಪಡಿ ಮಾಡೋದಿತ್ತಪ್ಪ ಅಂದರೆ ಅದು ಯಾವ ರೀತಿಯಾಗಿ ಅಂದರೆ ಯಾವ ತಿದ್ದುಪಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಈ ನನ್ನ ಕಲಿಕೆ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇದು ಈ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕಿದ ನಂತರ ನಮಗೆ ಕಾಣಿಸಿಕೊಳ್ತಕ್ಕಂತಹ ಮೊದಲನೇ ಪೇಜ್ ಇದು. ಇಲ್ಲಿ ನಾವು 2024-25ನೇ ಅಕಾಡೆಮಿಕ್ ಇಯರ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಮಗೆ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಈ ಪಾಪಪ್ ಮೆಸೇಜ್ನಲ್ಲಿ ನಾವಿಲ್ಲಿ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ಮೊದಲಿಗೆ ಇಲ್ಲಿ ಇಷ್ಟೆಲ್ಲ ಆಪ್ಷನ್ ಬರುತ್ತೆ. ಸ್ಕೂಲ್ ಡ್ಯಾಶ್ಬೋರ್ಡ್, ಈ ಸ್ಕೂಲ್ ಡ್ಯಾಶ್ಬೋರ್ಡ್ ಅಂತೇಳಿ ಆಪ್ಷನ್ ಇದೆ. ಸ್ಕೂಲ್ ಡೀಟೇಲ್ಸ್ ಅಂತಿದೆ. ಸ್ಟೂಡೆಂಟ್ ನೇಮ್ ಅಪ್ಡೇಷನ್, ಅಂದರೆ ಇಲ್ಲಿ ನಿಮಗೆ ಆ ಮಗುವಿನ ಹೆಸರನ್ನಾದರೂ ತಿದ್ದುಪಡಿ ಮಾಡೋದಿದ್ರೆ ನೀವು ಈ ಆಪ್ಷನನ್ನು ನೋಡಬಹುದು. ಹಾಗೆ ಇಲ್ಲಿ 4ನೇ ಆಪ್ಷನ್ ಇದೆ, ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ ಅಂತೇಳಿ ಆಪ್ಷನ್ ಇದೆ. ಆ ಆಪ್ಷನನ್ನು ನೀವು ನೋಡಬೇಕು. ಈಗ ಅದನ್ನು ಕ್ಲಿಕ್ ಮಾಡಿದರೆ ಆ್ಯಕ್ಟಿವ್ ಸ್ಟೂಡೆಂಟ್, ಅಂದರೆ ನಿಮ್ಮ ಈ ವರ್ಷದಲ್ಲಿ 2024-25ನೇ ಸಾಲಿನಲ್ಲಿ 1ರಿಂದ 5ನೇ ತರಗತಿ ಆಗಿರ್ಬೋದು, ಅಥವಾ 1ರಿಂದ 7 ಆಗಿರ್ಬೋದು, ಅಥವಾ 8, 9, 10 ಹೈಸ್ಕೂಲ್ ವಿದ್ಯಾರ್ಥಿಗಳಾಗಿರ್ಬೋದು, ಅವರ ಡಾಟಾ ಇಲ್ಲಿ ಆ್ಯಕ್ಟಿವ್ ಅಂದರೆ ಏನು, 2024-25ನೇ ಸಾಲಿನಲ್ಲಿ ನಿಮ್ಮ ಶಾಲೆಯಲ್ಲಿ ಓದ್ತಕ್ಕಂತಹ ವಿದ್ಯಾರ್ಥಿಗಳು ಈ ಆ್ಯಕ್ಟಿವ್ ಮಾಡಲ್ನಲ್ಲಿ ನಿಮಗೆ ಕಾಣಸಿಗ್ತಾರೆ. ಆ ಒಂದು ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮಗೆ ಆ ಮಗುವಿನ ಅಂದರೆ ನಿಮ್ಮ ಶಾಲೆಯಲ್ಲಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು, ಅಂದರೆ ನಿಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಕಳು ಓದ್ತಾ ಇದ್ದಾರೆ ಅವರೆಲ್ಲರ ಮಾಹಿತಿಯಲ್ಲಿ ಕಾಣುತ್ತೆ. ಟೋಟಲ್ ನಂಬರ್ ಆಫ್ ಎನ್ರೋಲ್ಮೆಂಟ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ. ಟೋಟಲ್ ಎನ್ರೋಲ್ಮೆಂಟ್ ಅಂದರೆ ನಿಮ್ಮ ಶಾಲೆಯಲ್ಲಿರ್ತಕ್ಕಂತಹ ಒಟ್ಟು ಮಕ್ಕಳ ಸಂಖ್ಯೆ. ಇದಾದ ನಂತರ ನೀವು ಸ್ವಲ್ಪ ಈ ಆಪ್ಷನನ್ನು ಮೇಲೆ ನೀವು ಸ್ಕ್ರೋಲ್ ಮಾಡಬೇಕು, ಅಂದರೆ ಮೇಲ್ಗಡೆಯಿಂದ ಇಳಿಬೇಕು. ನೀವು ಇಳಿದಾಗ ಇಲ್ಲಿ ನಿಮಗೆ ಗೋಚರಿಸುತ್ತೆ ಏನು, ಇಲ್ಲಿ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ 24-25 ಅನ್ನೋ ಆಪ್ಷನ್ ಇದೆ. ಇದಾದ ನಂತರ ನಿಮಗೆ ಇಲ್ಲಿ ಡೌನ್ಲೋಡ್ ಎಕ್ಸೆಲ್ ಅಂತೇಳಿ ಒಂದು ಆಪ್ಷನ್ ಇದೆ. ಈ ಡೌನ್ಲೋಡ್ ಎಕ್ಸೆಲ್ ಮುಖಾಂತರ ಅಂದರೆ ನೀವು ಇದನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಈಗ 161 ನಂಬರ್ ಏನು ತೋರಿಸಿದಲ್ಲ, ಆ 161 ಮಕ್ಕಳ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಡೌನ್ಲೋಡ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿದರೆ ಈಗ ಅದು ಡೌನ್ಲೋಡ್ ಆಗ್ತಾ ಇದೆ. ಮೇಲೆ ಪಾಪಪ್ ಮೆಸೇಜ್ ಬಂತು, ಅದು ಡೌನ್ಲೋಡ್ ಆಯಿತು. ಅದನ್ನು ಓಪನ್ ಮಾಡಿದರೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಏನಪ್ಪ ಅಂತಂದರೆ, ನಿಮ್ಮ ಶಾಲೆಯ ಸಂಪೂರ್ಣ 161 ಮಕ್ಕಳ ಹೆಸರು, ತಂದೆ ಹೆಸರು, ಆಧಾರ್ ವೆರಿಫಿಕೇಷನ್ ಆಗಿದೆಯೋ ಆಗಿಲ್ವೋ, ಅಥವಾ ಆ ಹುಡುಗನ ಏನು ಹ್ಯಾಂಡಿಕ್ಯಾಪ್ಟ್ ಅಲ್ವೋ, ಹಾಗೂ ಆ ಹುಡುಗ ಮುಸ್ಲಿಮೋ ಅಂದರೆ ಮೈನಾರಿಟಿ ಸ್ಟೂಡೆಂಟ್ ಅಲ್ವೋ ಎಂಬುದರ ಎಲ್ಲ ಮಾಹಿತಿ ಗೋಚರಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನೋಡೋರ ಸಂಖ್ಯೆ ಹೆಚ್ಚಾಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.